ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಮೈಸೂರಿನ ವಸತಿ ಶಾಲೆಯಲ್ಲಿ ವಾಸ ಮಾಡುವಂತಹ ವಿದ್ಯಾರ್ಥಿಗಳು ಹೊಟ್ಟೆ ತುಂಬ ನಮಗೆ ಊಟವನ್ನು ಕೊಡಿಸಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಾರೆ ವಿಡಿಯೋ ಮಾಡೋದ್ರ ಮೂಲಕ. ಈ ಮನ ಕಲಕುವಂತಹ ಘಟನೆ ಆಗಿರೋದು HD ಕೋಟೆಯ ಕಸ್ತೂರಬಾ ಗಾಂಧಿ ವಸತಿ ನಿಲಯದಲ್ಲಿ. ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ ಕಳೆದ 15 ದಿನದಿಂದ ಅರೆ ಹೊಟ್ಟೆಯಲ್ಲಿ ವಿದ್ಯಾರ್ಥಿಗಳನ್ನ ಇರಿಸಲಾಗ್ತಾ ಇದೆ. ಆಹಾರ ಪದಾರ್ಥ ಇಲ್ಲ, ಹಿಂಗಾಗಿ ಹೊಟ್ಟೆ ತುಂಬ ಊಟ ಬಡಿಸೋಕ್ಕಾಗ್ತಿಲ್ಲ ಅಂತ ವಾರ್ಡನ್ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಟೆಂಡರ್ದಾರರು ಸರಿಯಾಗಿ ರೇಷನ್ ಅನ್ನು ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಪ್ರಾಬ್ಲಮ್ ಎಷ್ಟು ಜನಕ್ಕೆ ಆಗ್ತಾ ಇದೆ? 65 ವಿದ್ಯಾರ್ಥಿನಿಗಳಿಗೆ. ಹೀಗಾಗಿ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡೋದ್ರ ಮೂಲಕ. ಫಸ್ಟ್ ವಿಡಿಯೋ ನೋಡೋಣ ಬನ್ನಿ. ಕರೆಕ್ಟ್ ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ್ರೆ ಟೊಮೆಟೊನ ಸರ್ ಸ್ವಲ್ಪ ಕೊಡ್ತಾರೆ. ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆಗೆ ತುಂಬ ಇಲ್ಲ, ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟಲ್ಲೇ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ KP ನಾಗರಾಜ್. ಸಾಮಾನ್ಯವಾಗಿ ನಾವು ಹಿಂದಿನ ಬುಲೆಟಿನ್ ಮಾತಾಡ್ತಾ ಇದ್ವಿ ವಿಚಾರವನ್ನ. ಒಬ್ಬ ವಿದ್ಯಾರ್ಥಿಗೆ ಇಷ್ಟು ನಾವು ಖರ್ಚು ಮಾಡ್ತಾ ಇದೀವಿ ವಸತಿ ಶಾಲೆಯಲ್ಲಿ ಇರಿಸಿರೋರಿಗೆ ಅಂತ ಸರ್ಕಾರ ಲೆಕ್ಕ ಕೊಡುತ್ತೆ. ಬಟ್ ಅದು ಲೆಕ್ಕದಲ್ಲಿ ಮಾತ್ರ ಇಂತಿಷ್ಟು ಗ್ರಾಮ್ ಪೌಷ್ಟಿಕಾಂಶದ ಆಹಾರ ಅವ್ರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ರಿಯಾಲಿಟಿ ನೋಡಿದ್ರೆ ಅರೆ ಹೊಟ್ಟೆ ವಿಚಾರ. BO ಗಮನಕ್ಕೆ ಬಂದಿಲ್ವಾ? ಇದು ಸ್ಪಾಟ್ ವಿಸಿಟ್ ಮಾಡಿಲ್ವಾ ಅವರು? ಅಟ್ಲೀಸ್ಟ್ ಟೆಂಟೇಟಿವ್ ಆಗಿ, ಈಗ ಟೆಂಡರ್ದೇನೋ ಪ್ರಾಬ್ಲಮ್ ಆಗಿದ್ರೆ ಟೆಂಟೇಟಿವ್ ಆಗಿ ಏನಾದರೂ ಒಂದು ಸೊಲ್ಯೂಷನ್ ಅನ್ನ ಹುಡುಕ್ಬೋದಾಗಿತ್ತು. ಯಾಕೆ ಹುಡುಕಿಲ್ಲ? ಇಚ್ಛಾಶಕ್ತಿಯ ಕೊರತೆ ಕಾರಣನಾ ಇಲ್ಲಿ? ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ದಪ್ಪ ಚರ್ಮ ಇದೆ ಅಂದರೆ ಮಾಧ್ಯಮದಲ್ಲಿ ನಾವು ಕೂಡ ಬೆಳಗ್ಗೆಯಿಂದ ಇದನ್ನು ಬಿತ್ತರಿಸ್ತಾ ಇದ್ದೀವಿ. ಇನ್ನೂ ಕೂಡ DDP ಆಗಲಿ ಮತ್ತೊಬ್ಬರಾಗಲಿ ಇದರಿಂದ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನೇ ಮಾಡ್ತಾಯಿಲ್ಲ. ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನು ಗಮನ ಹರಿಸುವ ಕೆಲಸವನ್ನೇ ಇನ್ನೂ ಕೂಡ ಅವರು ಆರಂಭ ಮಾಡ್ತಾ ಇಲ್ಲ. ಅಲ್ಲಿಗೆ ಇಷ್ಟರ ಮಟ್ಟಿನ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು. ಮಾನ್ಯ ಶಿಕ್ಷಣ ಸಚಿವರು ಇದನ್ನು ಗಮನಿಸಬೇಕು. ಯಾಕೆಂದರೆ ಅವರ ಇಲಾಖೆಯ ವ್ಯಾಪ್ತಿಗೆ ಬರುವಂಥದ್ದು. ಲೆಕ್ಕದಲ್ಲಿ ಮಾತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ವಿದ್ಯಾರ್ಥಿನಿಯರ ಶೈಕ್ಷಣಿಕ ಇದಕ್ಕೋಸ್ಕರವಾಗಿ ಖರ್ಚು ಮಾಡ್ತಾ ಇದ್ದೇವೆ ಅನ್ನೋಂಥ ಲೆಕ್ಕವನ್ನು ಕೊಡ್ತಾರೆ. ಆದರೆ ವಿದ್ಯಾರ್ಥಿನಿಯರು ಯಾಕೆ ಸುಳ್ಳು ಹೇಳ್ತಾರೆ? ಹೊಟ್ಟೆ ತುಂಬ ಊಟ ಕೊಟ್ಟಿದ್ರೆ ಅವ್ರು ಸುಳ್ಳು ಹೇಳುವಂಥ ಪ್ರಶ್ನೆಗಳೇ ಇರ್ತಾ ಇರಲಿಲ್ಲ. ಅಲ್ಲಿ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ 65 ವಿದ್ಯಾರ್ಥಿನಿಯರಿಗೆ 1 ಲೀಟ್ರಲ್ಲಿ ಟೀ ಮಾಡುವಂತ ಹೇಳಿದ್ರೆ ಪಾಪ ಅಡುಗೆಯವ್ರು ಏನು ಮಾಡ್ತಾರೆ? 65 ಮಕ್ಕಳಿಗೆ 5-5.5 6 kg ಅಕ್ಕಿ ಕೊಟ್ಬಿಟ್ಟು ನೀವು ಅವ್ರಿಗೆಲ್ಲರಿಗೂ ತಿಂಡಿ ಮಾಡುವಂತ ಹೇಳಿದ್ರೆ ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಅಡುಗೆ ಸಹಾಯಕರು ದೊಡ್ಡ ಮಟ್ಟದ ಅಸಹಾಯಕತೆ ಇದೆ. ಆದರೆ ಟೆಂಡರ್ದಾರ ಮಾತ್ರ ತನಗೆ ತೋಚಿದಂಥ ರೀತಿಯಲ್ಲಿ ನನಗೆ ಕಡಿಮೆ ಅಮೌಂಟ್ಗೆ ನಾನು ಕೋಟ್ ಮಾಡಿದ್ದೆ, ಹಾಗಾಗಿ ನನಗೆ ಊಟವನ್ನು ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಒಂದು ಸಬೂಬನ್ನು ಕೊಟ್ಟಿದ್ದಾನೆ. ಹಾಗಾಗಿ ಶಿಕ್ಷಣ ಇಲಾಖೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿಯಾದಂತಹ ವಿಚಾರಗಳು ಅಂತಂದರೆ ಈ ಮಕ್ಕಳಿಗೆ ಧೈರ್ಯ ಇದೆ, ಅಟ್ಮೋಸ್ಟ್ ತಮ್ಗೆ ಆಗ್ತಾ ಇರುವಂಥ ಅನ್ಯಾಯ ಏನು ಅಂತಂದರೆ ಹೇಳ್ಕೊಳ್ಳುವಂಥ ಧೈರ್ಯವನ್ನಾದರೂ ತೋರಿಸ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಮಕ್ಕಳ ಈ ಮಾತು ನಿಜಕ್ಕೂ ಕೂಡ ಆಡಳಿತ ವ್ಯವಸ್ಥೆಗೆ ಒಂದು ದೊಡ್ಡ ಮಟ್ಟದ ಕನ್ನಡಿ ಅಂತ ಹೇಳ್ಬೋದು. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇವ್ರಿಗಿದ್ದರೆ ಮಕ್ಕಳ ಸಮಸ್ಯೆನೇ ಇವತ್ತೇ ಬಗೆಹರಿಸುವ ಕೆಲಸವನ್ನು ಮಾಡಬೇಕು. ಈ ರೀತಿಯಾಗಿ ಮಕ್ಕಳು ದೈನಾಸಿಯಾಗಿ ನಮಗೆ ಹೊಟ್ಟೆ ತುಂಬ ಊಟ ಕೊಡಿ ಅಂತ ಕೇಳುವ ಪರಿಸ್ಥಿತಿ ಬರೋದಾದರೆ ಇನ್ಯಾರು ಧೈರ್ಯವಾಗಿ ಇಂತಹ ವಸತಿ ನಿಲಯಗಳಿಗೆ ಮಕ್ಕಳನ್ನು ಸೇರಿಸುವಂತಹ ಧೈರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ. ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕರೆಕ್ಟ್ ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ್ರೆ ಟೊಮೆಟೊನ ಸರ್ ಸ್ವಲ್ಪ ಕೊಡ್ತಾರೆ. ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆಗೆ ತುಂಬ ಇಲ್ಲ, ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟಲ್ಲೇ